ಸೊ ನನಗೆ ಸಜೆಸ್ಟ್ ಮಾಡ್ತಾ ಇರೋದು ಎಲ್ಲರೂ ಏನಂತ ಹೇಳಿದ್ರೆ ರೀಲ್ಸ್ ಮಾಡು ಕ್ಲಿಕ್ ಆಗುತ್ತೆ ಅಂತ. ಮೈ ಫ್ರೆಂಡ್ಸ್ ವೆಲ್ ವಿಶರ್ಸ್ ಎಲ್ಲರೂ ಅದೇ ಹೇಳ್ತಾ ಇರೋದು, ರೀಲ್ಸ್ ಮಾಡು ಅಂತ. ಪ್ಲಸ್ ಆಫೀಸಲ್ಲಿ ಇರ್ತೀನಿ, ಆವಾಗ ಕಾಲ್ ಮಾಡೋದು, ಅಕ್ಕ ಪಿಜ್ಜಾ ತಿನ್ಬೇಕು ಅನಿಸ್ತಾ ಇದೆ, ಆರ್ಡರ್ ಮಾಡಿ. ಶಿಟ್ ಹಾಕ್ತಾ ಇದ್ರಲ್ವ ಡೋರ್ ಕೆಳಗಡೆ, ಅದೇನು ಅಂತ ಹೇಳ್ತೀನಿ. ಫಸ್ಟ್ ಇದನ್ನು ಹಾಕಿದ್ದಾರೆ ಆಯಿತಾ. ನಿಮ್ಮ ಮೂಡ್ ಏನಾದ್ರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಆ್ಯಕ್ಚುಲಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಫಾಲೋವರ್ಸ್ ಆಗ್ತಾ ಇದ್ದಾರೆ, ಲೈಕ್ಸ್ ಬರ್ತಾ ಇದೆ, ಫಾಲೋವರ್ಸ್ ಬರ್ತಾ ಇದೆ. ಗೊತ್ತಿಲ್ಲ ಅದು ಏನಕ್ಕಂತ ನನಗೆ ಗೊತ್ತಿಲ್ಲ ಗೈಸ್. ನನಗೆ ಗೊತ್ತಿಲ್ಲ ನಾನು ಏನು ಹಾಕ್ತಿದ್ದೀನಿ ಅಂತಲೂ ಗೊತ್ತಿಲ್ಲ. ಬಟ್ ಒಂಥರ ನನಗೆ ಏನು ಹೇಳ್ತಾರೆ, ಇಟ್ಸ್ ಓಕೆ ಬಿಡಿ ಗೈಸ್, ಏನಾದ್ರು ಎಕ್ಸ್ಚೇಂಜ್ ಮಾಡೋಣ. ಗೈಸ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೈಸ್ ನಮ್ಮ ಹುಡುಗರಿಗೆ ಎಷ್ಟು ಪ್ರೀತಿ ನೋಡಿ ನನ್ನ ಮೇಲೆ, ಎಷ್ಟು ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ದಿಸ್ ಇಸ್ ಏನು ತೊಗೊಂಡಿರೋದು, ಇದು ಅವರೇ ಮಾಡಿರೋದು. ರಾತ್ರಿ ನೆನ್ನೆ ಬ್ಲಾಗಲ್ಲಿ ನೋಡಿರ್ತೀರಾ, ಇವಾಗ ಬೆಳಕಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಥರ ಎಲ್ಲ ಚಿಕ್ಕ ಚಿಕ್ಕ ವಿಚಾರದಲ್ಲಿ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಮಕ್ಕಳು ಕೂಡ ಹಾಗೆ ಇದ್ದಾರೆ ನಮ್ಮನೇಲಿ, ಎಲ್ಲರೂ ದೊಡ್ಡವರೇ ಅಂತ ಅಲ್ಲ, ದೊಡ್ಡವರು ಅಷ್ಟೇ ಪ್ರೀತಿಯಿಂದ ಇದ್ದಾರೆ, ಚಿಕ್ಕವರು ಅಷ್ಟೇ ಪ್ರೀತಿಯಿಂದ ಇದ್ದಾರೆ. ನಮ್ಮ ಏನು ಹೇಳ್ತಾರೆ ಫ್ಯಾಮಿಲಿ ಏನು ಹೇಳ್ತಾರೆ ಗೈಸ್, ಒಂದು ಸಾಂಗ್ ಇದೆ, ಅದು ನೆನಪಾಗ್ತಾ ಇಲ್ಲ ಸಡನ್ ಆಗಿ, ಫ್ಯಾಮಿಲಿ ರಿಲೇಟೆಡ್ ಅದು, ಜೇನುಗೂಡು ಅಂತೇನು ಸಮಥಿಂಗ್ ಏನೋ ಬರುತ್ತೆ. ಸೊ ಆ ಥರ ಇದ್ದೀವಿ ನಾವು. ಓಕೆ ಗೈಸ್, ಐ ಆಮ್ ಹ್ಯಾವಿಂಗ್ ಕಷಾಯ. ಚೇರ್ಸ್ ಗೈಸ್. ನಿಮ್ದೆಲ್ಲ ಆಯ್ತಾ ಕಷಾಯ, ಕಾಫಿ, ಟೀ, ವಾಟ್ ಎವರ್? ಬರ್ತೀನಿ ಗೈಸ್, ಬುಕ್ ಓದಬೇಕು, ಬಸ್ಸಲ್ಲಿ ಓದ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಕುಡಿತಾ ಮಾತಾಡೋಣ. ಬಸ್ಸಲ್ಲಿ ಹೋಗ್ತಾ ಅಂದರೆ ನಾನು ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ, ಗೊತ್ತಾ? ಮತ್ತೆ ಗೈಸ್ ನೆನ್ನೆ 10:25 ಮಲ್ಕೊಂಡ್ಬಿಟ್ಟೆ. ಬೇಗ ಎಡಿಟ್ ಆಗೋಯ್ತು. ನಾನು ಆ್ಯಕ್ಚುಲಿ ಲಾಂಗ್ ವೀಡಿಯೋ ಇದ್ದಿದ್ದು 25 ಮಿನಿಟ್ಸ್ ಇತ್ತು. ಸೊ ಆಫ್ಟರ್ ಎಡಿಟಿಂಗ್ 18 ಮಿನಿಟ್ಸ್ ಸಮಥಿಂಗ್ ಏನೋ ಬಂತು. ಬೇಗ ಮಾಡಿದೆ ನಾನು ಎಡಿಟಿಂಗ್ ನೆನ್ನೆ. ಹೋಗ್ತಾ ಈಗ ಒಂಚೂರು ಫಸ್ಟ್ ಆದರೆ ನನಗೂ ಹೆಲ್ಪ್ ಆಗುತ್ತೆ, ಕೆಲಸ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸಿದ್ನಾ, ಪ್ರತು ಆ್ಯಂಡ್ ಕೃತಿ. ಐ ಲವ್ ಯು ಗೈಸ್. ಗೈಸ್ ಇನ್ನೂ ಇಬ್ಬರು ಇದ್ದಾರೆ, ಖುಷಿ ಮತ್ತು ರಿಕ್ಕಿ ಅಂತ. ಅವರಿನ್ನೂ ಚಿಕ್ಕವರನ್ನ ಜಾಸ್ತಿ ಚಿಕ್ಕವರಲ್ಲ, ಬಟ್ ಅವ್ರ ಅಮ್ಮನ ಬಿಟ್ಟು ಬರಲ್ಲ. ಖುಷಿ ಇರ್ತಾಳೆ, ಬಟ್ ಅವಳಿಗೆ ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ಲ, ಸೊ ಬ್ಯಾಂಗ್ಳೂರಲ್ಲಿ ಇದ್ದಾಳೆ ನಮ್ಮ ಮಾವನ ಮನೇಲಿ. ರಿಕ್ಕಿ ಬಂದಿದ್ದ ಮೊನ್ನೆ ಫಂಕ್ಷನ್ ಇದ್ದಾಗ. ಹೌದಾ, ನೀವು ನೋಡಿರ್ತೀರ ಅನ್ಸುತ್ತೆ, ತೋರಿಸಿರಲ್ಲ ಅನ್ಕೊಂತೀನಿ ಬ್ಲಾಗಲ್ಲಿಲ್ಲ ಅವನು. ನೆಕ್ಸ್ಟ್ ಟೈಮ್ ಗೈಸ್. ಇನ್ನೊಂದೇನು ಗೊತ್ತಾ, ಈ ಥರ ರಿಂಗ್ಸ್ ಎಲ್ಲ ಹಾಕ್ಬಿಟ್ಟು ನನಗೆ ಮಾರ್ಕ್ ಆಗ್ತಾ ಇದೆ. ಸೊ ಒಂದು ಸ್ವಲ್ಪ ದಿನ ತೆಗೆದಿಡ್ಬೇಕಂತ ಅನ್ಕೊಂಡಿದ್ದೀನಿ. ತೆಗೆದಿಟ್ಬಿಡೋಣ ಅಲ್ವಾ ಗೈಸ್? ನಂಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ ಮಾರ್ಕ್ ಬರೋದು. ನಂಗೆ ಒಂಚೂರು ಇರ್ಬೋದು, ನನಗೆ ಸ್ಕಿನ್ ಮೇಲೆ ನನಗೆ ಒಂಚೂರು ಸ್ಕಾರ್ಸ್ ಆಗಲಿ ಆ ಥರ ಎಲ್ಲ ಇದ್ರೂ ನನಗೆ ಇಷ್ಟನೇ ಆಗಲ್ಲ ಗೈಸ್. ಅದು ಹೋಗೋವರೆಗೂ ಸಮಾಧಾನ ಇರಲ್ಲ ನನಗೆ. ಅದಕ್ಕೆ ಹುಷಾರಾಗಿರ್ತೀನಿ ನಾನು ಯಾವಾಗಲೂ. ಟಚ್ವುಡ್ ಒಪ್ಪ ದೇವ ಒಂದು ಕಟ್ಸು ಆ ಥರ ಏನು ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಅದು ತೆಗೆದಿಟ್ಬಿಡೋಣ ಅಂತ. ಮಾರ್ಕ್ ಅಂದರೆ ವೈಟ್ ಇವಾಗ ದಾರ ಕಟ್ಟಿದಾಗ ಆ ಥರ ನೋಡಿ, ಈ ಥರ ಇಲ್ಲಿ ಕಾಣಿಸ್ತಾ ಅನ್ಸುತ್ತೆ ಹೀಗೆ. ಅದಕ್ಕೆ ತೆಗೆದಿಡ್ತೀನಿ ಸ್ವಲ್ಪ ದಿನ. ಎಸ್, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಗಸ್? ಸರ್ರ ಅಂತ ಹೇಳಿಲ್ಲ ಇವಾಗ. ಕಷಾಯ ಮೈಕಲ್ ಟೀ. ನಾವು ಫ್ರೆಂಡ್ಸ್ ಎಲ್ಲ, ಅದೇ ಕುಮಾರೆಲ್ಲ ಬಂದಿದ್ದಲ್ಲ, ನಾವೆಲ್ಲ ಸೇರ್ಕೊಂಡ್ಬಿಟ್ರೆ ಈಗ ಕಾಮಿಡಿ ಮಾಡ್ತಾ ಇರ್ತೀವಿ. ಅವ್ನು ಎಳಿತಾರೆ, ಸರ್ರ ಅಂತ ಎಳಿತಾರೆ, ಗುರು ಅಂತ ರೇಗಿಸ್ತಿರ್ತೀನಿ. ನಂಗೆ ದಯವಿಟ್ಟು ಅವನಿಗೆ ಕಾಫಿ ಕೊಡ್ಬೇಡ ಮಮ್ಮಿ ಅಂತ. ನೀವೆಲ್ಲ ಸೈಲೆಂಟಾಗಿ ಕುಡಿತೀರಾ, ಸರ್ರ ಅನ್ಕೊಂಡು ಕುಡಿತೀರಾ ಹೇಗೆ? ಶಾಪಿಂಗ್ ಹೋಗ್ಬೇಕು, ಟ್ರಿಪ್ಪಿಗೆ ಹೋಗ್ಬೇಕು, ಏನೇನೇನೋ ಅನಿಸ್ತಾ ಇದೆ. ರಜಾ ಇಲ್ಲ ಆಫೀಸಲ್ಲಿ, ಏನು ಮಾಡಲಿ ನಾನು ಬೋಲ್ರಾ? ಸಾರಿ. ಈ ಮಂತ್ ಎಂಡ್ ಪ್ಲಾನ್ ಮಾಡೋಣ ಅಂತ ಅನ್ಕೊತಾ ಇದ್ದೆ, ಬಟ್ ಅವರು ಡ್ರೈವರ್ ಒಬ್ಬರಿದ್ದಾರೆ, ಅವರು ಪ್ಯಾಕೇಜಸ್ ಕಳಿಸ್ತೀನಿ ಮೇಡಮ್, ನೋಡ್ಬಿಟ್ಟು ಹೇಳಿ. ಮೇಡಮ್ ಅಲ್ಲ ಬ್ರೋ ಅಂತಾರೆ ಅವರು. ಅದೇ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಡಾರ್ಲು ಮನೆಗೆ, ಅವರೇ. ಸೊ ಅವ್ರು ಹೇಳಿದ್ರು ಕಳಿಸ್ತೀನಿ ಬ್ರೋ, ನೋಡ್ಬಿಟ್ಟು ಹೇಳಿ ಬ್ರೋ ಅಂತ. ಕಳಿ ಬರ್ತಾರೆ, ಎಕ್ಸ್ಕೊಂಬಂದ್ವಲ್ಲ ಗೈಸ್, ನೀವು ಆ ಬ್ಲಾಗ್ ನೋಡಿರ್ತೀರಾ. ಸೊ ಅವರೇ ಈಸ್ ಏನು ಹೇಳ್ತಾರೆ ಅಂದರೆ ಫ್ಯಾಮಿಲಿ ಅಂತ ಅಲ್ಲ, ಬಟ್ 1-2 ಮೀಟ್ಸಿಗೆಲ್ಲ ನಾವು ವಿ ಬಿಕೇಮ್ ಲೈಕ್ ಫ್ಯಾಮಿಲಿ. ಅವರು ಕೂಡ ಅಷ್ಟೇ ಹೆಲ್ಪ್ ಮಾಡ್ತಾರೆ. ಏನೇ ಇದ್ರು ವಿ ಟಾಕ್ ಈಚ್ ಅದರ್, ಯಾವಾಗಾದರೂ ಒನ್ಸ್ ತಮಾಷೆ ಮಾಡ್ಕೊಂಡು ಚೆನ್ನಾಗಿರುತ್ತೆ. ನನಗೆ ಆ ಥರ ಗೈಸ್, ನಾನು ಅಂದರೆ ಆ್ಯಟಿಟ್ಯೂಡು, ಇವ್ರನ್ನ ಮಾತಾಡಿಸ್ಬಾರ್ದು ಆ ಥರ ನನ್ನಲ್ಲ. ಯಾರೇ ಆಗಲಿ ಚೆನ್ನಾಗಿ ಮಾತಾಡಿಸ್ಬಿಟ್ರೆ ನಾನು ಅಷ್ಟೇ ಮನಸ್ಸಿಂದ ಮಾತಾಡ್ತೀನಿ, ಅಷ್ಟೇ ಮನಸ್ಸಿಂದ ಪ್ರೀತಿ ಕೊಡ್ತೀನಿ. ಅದು ಯಾರೇ ಆದರೂ ಅಷ್ಟೇ. ಒಂದು ಸಲ 2 ಸಲ ಅಷ್ಟೇ ಅಂದರೆ ನೋಡ್ತೀನಿ, ನಾನು 1-2 ಟೈಮ್ಸ್ ಮಾತಾಡ್ತೀನಿ.
ಆಮೇಲೆ ಗೊತ್ತಾಗ್ಬಿಡುತ್ತೆ ನನಗೆ ಅವ್ರ ಕ್ಯಾರೆಕ್ಟರ್ ಹೇಗೆ ಅಂತ. ಸೊ ಅವಾಗ ಹಾರ್ಟ್ಫುಲ್ಲಾಗಿ ಮಾತಾಡೋದು. ಗೈಸ್ ಇವತ್ತು ಒಂಚೂರು ಟೈಮ್ ಇಲ್ಲ, ಅದಕ್ಕೆ ಹೀಗೆ ಹಿಡ್ಕೊಂಡು ಬ್ಲಾಗ್ ಮಾಡ್ಕೊಂಬೇಡ ಅಂತ. ಇವಾಗ ಅದೆಲ್ಲ ಸೆಟ್ ಮಾಡಿ ಅಲ್ಲಿ ಕೂತ್ಕೊಂಡು ಮಾಡೋಕ್ಕೆಲ್ಲ ಆಗಿಲ್ಲ, ಅದಕ್ಕೆ ಗೈಸ್. ಐ ಆಮ್ ಡನ್ ವಿತ್ ಮೈ ಕಷಾಯ. ಗೈಸ್ ಹೊರಡುವ ಈಗ. ಒಂದು ಸ್ವಲ್ಪ ಚಾರ್ಜಸ್ ಅದು ಇದು ಎತ್ತಿಟ್ಕೊಂಡ್ಬಿಡ್ತೀನಿ, ಹೊರಡೋಣ. ಓಕೆ ಲೆಟ್ಸ್ ಗೋ. ನಾನು ಇವಾಗ ಆಫೀಸ್ ರೀಚ್ ಆದೆ. ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಆ್ಯಕ್ಚುಲಿ 10 ಆಗೋಗಿದೆ, ಲೇಟ್ ಆಗೋಗಿದೆ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಬೇಗ. ಬ್ರೇಕ್ಫಾಸ್ಟಿಗೆ ಚಪಾತಿ ವಿತ್ ಎಣ್ಗಾಯಿ ಪಲ್ಯ. ಕಮಾನ್ ವಿಲ್ ಹ್ಯಾವ್. ಗೈಸ್ ನಾನು ತಿನ್ನೋದೇ 2 ಚಪಾತಿ ಅಷ್ಟೇ ಬೆಳಗ್ಗೆ, ಮಧ್ಯಾಹ್ನನೂ ಅಷ್ಟೇ. ಬಟ್ ಒಂಚೂರು ರೈಸ್ ತಿಂತೀನಿ. ಗೈಸ್ ಎಷ್ಟು ಸ್ವೆಟ್ ಆಗಿಬಿಟ್ಟಿದ್ದೀನಿ ಇವತ್ತು, ಎಷ್ಟೆಲ್ಲ ಆಗೋಗಿದೆ. ಲೇಟ್ ಆಗಿದೆ ಆ್ಯಕ್ಚುಲಿ, 10 ಮಿನಿಟ್ಸ್ ಲೇಟು. ಕ್ಯಾಬ್ ಬರೋದು ಲೇಟ್ ಆಯಿತು. ಎಷ್ಟು ಚೀರ್ಸ್, ಸಾರಿ. ಸಕ್ಕತ್ತಾಗಿದೆ ಗೈಸ್. ನಿಮ್ದೆಲ್ಲ ಆಯ್ತಾ ಬ್ರೇಕ್ಫಾಸ್ಟು? ಏನು ತಿಂದ್ರಿ? ನಾನು ಮೊನ್ನೆ ಥರ ಅನ್ಕೊತಾ ಇದ್ದೆ, ಚಪಾತಿನೇ ಮಾಡಿಲ್ಲ, ತುಂಬ ದಿನ ಹೋಗಿದೆ ಅಂತ. ಇವತ್ತು ಚಪಾತಿ. ಇವತ್ತು ತಿನ್ಬಿಟ್ಟು ಬಿಡ್ತೀನಿ. ಪ್ಲಸ್ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ತುಂಬ ಕೆಲಸ ಇದೆ. ಬಿಸಿಲು ಎಷ್ಟಿದೆ ನೋಡಿ ಗೈಸ್. ಅಬ್ಬಾ ದೇವ, ಶೆಕೆ ಆಗಲೇ ನಂದು ಇದು ಗಲೀಜಾಗೋಗಿದೆ. ಬಿಸಿಲು ನೋಡಿ, ಕ್ಯಾಬಲ್ಲಿ ಬರ್ತಾ ಗಲೀಜಾಯ್ತು. ಅದಕ್ಕೆ ಈ ಥರ ಹಾಕಲ್ಲ. ಖಾದಿ ಹಾಕೊಂಡ್ರೆ ನಿಮ್ಗೆ ಅಷ್ಟು ಶೆಕೆ ಆಗಲ್ಲ. ಆ್ಯಕ್ಚುಲಿ ಇದು ಕ್ಲೋತ್ ಆ ಥರ ಶೆಕೆ ಆಗ್ಬಾರ್ದು ಅಂತ ಹಾಕೊಂಡು ಬಂದೆ. ಬಟ್ ತುಂಬ ಶೆಕೆ ಆಗ್ತಾಯಿದೆ ಗೈಸ್. ತುಂಬ ಕೆಲಸ ಇದೆ ಇವತ್ತು. ಸಿಗ್ತೀನಿ, ಓಕೆ? ಕೆಲಸ ಮುಗಿಸಿ ವಿಲ್ ಸ್ಟಾರ್ಟ್ ದ ವರ್ಕ್. ನೀವು ಅಷ್ಟೆಲ್ಲ ಕೆಲಸ ಸ್ಟಾರ್ಟ್ ಮಾಡಿ ಗೈಸ್. ಫಸ್ಟು ಕೆಲಸ, ಆಮೇಲೆ ಅಲ್ವಾ? ಮಧ್ಯಾಹ್ನ ಸಿಗ್ತೀನಿ. ಆದರೆ ಇಲ್ಲ ಅಂತ ಹೇಳಿದ್ರೆ ಕೆಲಸ ಯು ಇನ್ ದ ಈವ್ನಿಂಗ್. ಟೇಕ್ ಕೇರ್ ಗೈಸ್, ಬೈ ಬಾಯ್. ಇನ್ ಸರ್ಪ್ರೈಸ್ ಇವತ್ತು. ಥ್ಯಾಂಕ್ ಯು. ನಾವೇ ಹೋಮ್ ಮೇಡ್ ಬುಕ್ಕೆ. ಇದೆಲ್ಲ ಎಲ್ಲಿ ತೊಗೊಂಬಂದ್ರಿ? ಓ ಇದು ಚಾಕ್ಲೇಟ್ ಪೇಪರ್. ಸಕ್ಕತ್ತಾಗಿದೆ, ಸೂಪರ್. ಥ್ಯಾಂಕ್ ಯು. ಇದು ಯಾಕೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಕೊಡೋಣ ಗೈಸ್? ನಿಮಗೆ ಯಾರು ಬೇಕು? ಎಸ್, ಇಲ್ಲೇ ಇಟ್ಟಿರ್ತೀನಿ. ಯಾರು ಬೇಕು ಅವ್ರಿಗೆ. ಬೆಳಗ್ಗೆ ಯಾದಿತ್ತು, ಹಾಂ, ಇವಾಗಲೂ ಚೇಂಜ್ ಮಾಡಿದ್ರಾ? ಬಟ್ ಅದೆಲ್ಲ ನಾನು ಯಾವಾಗ ಚೇಂಜ್ ಮಾಡಲಿ? ಹಾಕ್ತೀವಿ. ಇದು ಬೀಳುತ್ತಲ್ಲ, ಏನು ಮಾಡೋದು ಯಾವಾಗ? ಓಕೆ, ಥ್ಯಾಂಕ್ ಯು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಬುಕ್ ಓದ್ತಾ ಇದ್ದೆ, ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇನ್ನೊಂದು ಚೂರು ಇದೆ, ಓದ್ಕೊಂಡು ಬಂದುಬಿಡ್ತೀನಿ. ಹುಡುಗರು ಸರ್ಪ್ರೈಸ್ ಎಲ್ಲ ಮಾಡ್ತಾಯಿದ್ರಲ್ವ, ಸೊ ಅಲ್ಲೆಲ್ಲ ಒಂಚೂರು ಇದ್ದಿತ್ತು ಗೈಸ್. ಇನ್ನೊಂದು ಸ್ಟಾನ್ಸ ಇದೆ. ಓಕೆ, ಐಲ್ ಬಿ ಬ್ಯಾಕ್. ಅಷ್ಟರಲ್ಲಿ ಒಂದು ಸ್ಟೋರಿ ಹೇಳ್ತೀನಿ, ನೀವು ಕೇಳ್ಕೊಂಡು ಬನ್ನಿ. ಇವತ್ತಿನ ಒಂದು ಸ್ಟೋರಿ. ನೆನ್ನೆ ಹೇಗಿತ್ತು ಗೈಸ್ ಸ್ಟೋರಿ, ಅದನ್ನು ದಯವಿಟ್ಟು ಎಲ್ಲರೂ ಕಾಮೆಂಟ್ ಮಾಡಿ. ಇವತ್ತು ಬೇರೆ ಸ್ಟೋರಿ ಹೇಳ್ತೀನಿ. ಓಕೆ, ಇವತ್ತು ಯಾವ್ದು ಹೇಳಿ? ದ 2 ಬಾಯ್ಸ್. ಓಕೆ, ವೆಯ್ಟ್ ಫಾರ್ ದ್ಯಾಟ್. ಒಂದೇ ಗೈಸ್ ಕೇಳಿಸ್ಕೊಂಡು ಬನ್ನಿ, ನೀವು ಸ್ಟೋರಿ ಅಷ್ಟೇ ಕೇಳ್ಕೊಂಡು ಬನ್ನಿ. ಓಕೆ. The 2 boys. There were 2 boys. Both had the same dream. One kept waiting for the perfect moment. The other started with what he had. Years later, one was still dreaming. The other was living it. The difference? Action. Again, the difference? Action. ಗೈಸ್, ಇವತ್ತು ಆ್ಯಂಗರ್ ಇಶ್ಯೂಸ್ ಇದೆ. ಇಲ್ಲಿದೆ ಇವತ್ತು. ಸೊ ಒಂದು ಸ್ವಲ್ಪ ಡೀಪ್ ಬ್ರೆತ್ ತಗೊಳ್ಳೋಣ. ಓಕೆ, ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್ ಮಾಡೋಣ. ನೀವು ಮಾಡಿ, ಇಟ್ ಹೆಲ್ಪ್ಸ್. ನಿಮಗೂ ಹೆಲ್ಪ್ ಆಗುತ್ತೆ. ವರ್ಕ್ ಪ್ರೆಷರ್ ಇರಲಿ, ಏನೇ ಪ್ರೆಷರ್ ಇರಲಿ, ಏನೇ ಸ್ಟ್ರೆಸ್ ಇರಲಿ, ಇಟ್ಸ್ ರಿಲೀಫ್. ಆಯಿತಾ? ಸ್ಟಾರ್ಟ್ ಮಾಡೋಣ. 3 ಟೈಮ್ಸ್. ಓಕೆ, ನೀವು ಸ್ಟಾರ್ಟ್ ಮಾಡಿ. ನಾನು ಅದು ಕಟ್ ಮಾಡ್ತೀನಿ, ಇಲ್ಲ ಲೆಂತ್ ಆಗುತ್ತೆ ವೀಡಿಯೋ, ಅದಕ್ಕೆ. ಓಕೆ, ಯು ಗೈಸ್ ಸ್ಟಾರ್ಟ್. 1 ಹೇಳ್ತೀನಿ. 1 ಬ್ರೀತ್ ಇನ್, ಬ್ರೀತ್ ಔಟ್. ಈ ಥರ 10 ಟೈಮ್ಸ್ ಮಾಡಿ. ಓಕೆನಾ ಗೈಸ್? ನಿಮ್ಗೆ ಯಾವಾಗ ಜಾಸ್ತಿ ಸ್ಟ್ರೆಸ್, ಜಾಸ್ತಿ ಏನು ಹೇಳ್ತಾರೆ, ಆ್ಯಂಗರ್ ಇಶ್ಯೂಸ್ ಇದ್ದಾಗ ಈ ಥರ ಮಾಡಿ, ಇಟ್ ವಿಲ್ ಹೆಲ್ಪ್. ಓಕೆ, ಟಿಪ್ ಆಫ್ ದ ಡೇ. ಇವತ್ತಿನ ಇವತ್ತು ಟಿಪ್ ಕೊಟ್ಟು ಆ್ಯಕ್ಚುಲಿ ತುಂಬ ದಿನಗಳಾಗಿತ್ತು. ಎಲ್ಲಿ ಗೈಸ್, ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದಲ್ಲ, ಅದು ಇದು ಅಂತ. ಸೊ ಹಾಗಾಗಿ ನೋಡಿ, ಒಂದು ಸ್ವಲ್ಪ ಇದು ಮಾಡಿದ್ದಕ್ಕೆ. ಓಕೆ, ಐಮ್ ಫೀಲಿಂಗ್ ನಾಟ್ ಮಚ್, ದಟ್ ವಿಲ್ ಬೆಟರ್. 10-20%. ಓಕೆ, ಬಟ್ ಸ್ವಲ್ಪ ಕೆಲಸನೂ ಜಾಸ್ತಿ ಇದೆ ಗೈಸ್. ಅದೇ ಥರ ಒಂದು ಸ್ವಲ್ಪ
ಹಾಗಾಗಿ ಗೈಸ್ ನಿಮ್ದೆಲ್ಲ ಊಟ ಆಯ್ತಾ ತಿಂಡಿ ಆಯ್ತಾ ಕಾಫಿ ಆಯ್ತಾ ಗೈಸ್ ನಿಮ್ದೆಲ್ಲ ಹೇಗಿದೆ ಕೆಲಸ ಎಲ್ಲರೂ ಏನು ತಿಂದ್ರಿ ಇವತ್ತು ಗೈಸ್ ನೀವು ಯಾರು ಕಾಮೆಂಟ್ ಮಾಡ್ತಾಯಿಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಜಾಸ್ತಿ ಬರ್ತಾ ಇದೆ ಫಾಲೋವರ್ಸು ಬಟ್ ಅಲ್ಲಿಂದ ಇಲ್ಲಿಗೆ ಯಾರು ಬರ್ತಾಯಿಲ್ಲ ಏನಕ್ಕೆ ಟೆಲ್ ಮಿ ದ ರೀಸನ್ ಏನಕ್ಕೆ ಬರ್ತಾಯಿಲ್ಲ ಅಂತ ಹೇಳಿ ಮತ್ತೆ ಗೈಸ್ ಇನ್ನೊಂದು ಸಮಾಚಾರ ಇವತ್ತು ಒಂಥರ ನನಗೆ ಏನು ಹೇಳ್ತಾರೆ ಇಟ್ಸ್ ಓಕೆ ಬಿಡಿ ಗೈಸ್ ಎನರ್ಜಿ ಎಕ್ಸ್ಚೇಂಜ್ ಮಾಡೋಣ ತುಂಬ ದಿನ ಆಯ್ತು ಎಕ್ಸ್ಚೇಂಜ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಅಂದ ತಕ್ಷಣ ಸ್ವಲ್ಪ ಆ್ಯಕ್ಟಿವ್ ಆಗಿಬಿಟ್ಟೆ ನಾನು ಗೈಸ್ ಎನರ್ಜಿ ಎಕ್ಸ್ಚೇಂಜ್ ಮಾಡೋಣ ಇವಾಗ ಬೇಡ ನೀವು ಆರಾಮಾಗಿರಿ ಪರವಾಗಿಲ್ಲ ನಂದು ಬೇಡ ನಿಮಗೆ ನಿಮ್ಮದು ಬೇಡ ನನಗೆ ಗೈಸ್ ಇಲ್ಲಿ ನೋಡಿ ಈ ಥರ ಹೀಗಾಗುತ್ತೆ ರಿಂಗ್ಸ್ದು ನೋಡಿ ಚೆನ್ನಾಗಿ ಕಾಣಲ್ಲ ಅದಕ್ಕೆ ನಾನು ರಿಂಗ್ಸ್ ಹಾಕಲ್ಲ ಅಂದ್ಕೊಂಡಿದ್ದೀನಿ ನಾಳೆಯಿಂದ ಬೇಡ ಮೇಲೆ ಇಟ್ಟು ಹೋಗೋಣ ಇಲ್ಲಾಂದ್ರೆ ಫಂಕ್ಷನ್ಸ್ ಅದು ಹೊರಗೆ ಹೋಗ್ಬೇಕಾದಾಗ ಮಾತ್ರ ಐ ಯೂಸ್ ದಿಸ್ ಗೋಸ್ ಹಿಯರ್ ಮತ್ತೆ ಗೈಸ್ ಇನ್ನೇನು ಸಮಾಚಾರ ಇವತ್ತು ಆ್ಯಕ್ಚುಲಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಫಾಲೋವರ್ಸ್ ಆಗ್ತಾಯಿದ್ದಾರೆ ಲೈಕ್ಸ್ ಬರ್ತಾಯಿದೆ ಫಾಲೋವರ್ಸ್ ಬರ್ತಾಯಿದೆ ಗೊತ್ತಿಲ್ಲ ಅದು ಏನಕ್ಕಂತ ನನಗೆ ಗೊತ್ತಿಲ್ಲ ಗೈಸ್ ನನಗೆ ಗೊತ್ತಿಲ್ಲ ನಾನು ಏನು ಹಾಕ್ತಿದ್ದೀನಿ ಅಂತಲೂ ಗೊತ್ತಿಲ್ಲ ಬಟ್ ಒಂದು ಸ್ವಲ್ಪ ಇವಾಗ ಅದೇ ಮೊನ್ನೆ ಇದರಲ್ಲಿ ಫಂಕ್ಷನಲ್ಲಿ ಮಾಡಿದ್ದು ಅದೊಂದು ಕ್ಲಿಪ್ ಚೆನ್ನಾಗಿದೆ ಮತ್ತು ಅಂದರೆ ಸ್ವಲ್ಪ ರೀಲ್ ಥರ ಅನಿಸುತ್ತೆ ಬೇರೆ ಇದೆಲ್ಲ ರೀಲ್ ಅನಿಸಲ್ಲ ಜಸ್ಟ್ ಯೂಟ್ಯೂಬ್ ಥಂಬ್ನೇಲ್ ಮಾತ್ರ ಎಲ್ಲ ಹಾಕ್ತಿರಲ್ಲ ನಿಮಗೆ ಗೊತ್ತು ಸೊ ರೀಲ್ಸ್ ಯಾವ್ದು ಹೋಗ್ತಾ ಇದೆ ಅದೆಲ್ಲ ಚೆನ್ನಾಗಿ ಬರ್ತಾಯಿದೆ ಸೊ ನನಗೆ ಸಜೆಸ್ಟ್ ಮಾಡ್ತಿರೋದು ಎಲ್ಲರೂ ಏನಂತ ಹೇಳಿದ್ರೆ ರೀಲ್ಸ್ ಮಾಡು ಕ್ಲಿಕ್ ಆಗುತ್ತೆ ಅಂತ ಮೈ ಫ್ರೆಂಡ್ಸ್ ವೆಲ್ ವಿಷಸ್ ಎಲ್ಲರೂ ಅದೇ ಹೇಳ್ತಾ ಇರೋದು ರೀಲ್ಸ್ ಮಾಡು ಅಂತ ಬಟ್ ನನಗೆ ರೀಲ್ಸ್ ನನಗೆ ಐಮ್ ನಾಟ್ ಕಂಫರ್ಟಬಲ್ ರೀಲ್ಸ್ ಮಾಡೋಕ್ಕೆ ಬಟ್ ಒಂದು ಸ್ವಲ್ಪ ಅಂದರೆ ಮುಂಚೆ ಹಾಕ್ತಾಯಿದ್ದೆ ವಾಟ್ಸಪ್ ಸ್ಟೇಟಸಿಗೆ ಮಾತ್ರ ನಾನು ಸೀಮಿತ ಆಗಿದ್ದದ್ದು ಮುಂಚೆ ವಾಟ್ಸಪ್ನಲ್ಲಿ ರೀಲ್ಸ್ ಎಲ್ಲನೂ ಹಾಕ್ತಾಯಿದ್ದೆ ಬಟ್ ಇನ್ಸ್ಟಾಗ್ರಾಮ್ ಅಂತ ಬಂದರೆ ರೀಲ್ಸ್ ಎಲ್ಲ ಹಾಕ್ತಾ ಇರಲಿಲ್ಲ ನಾನು ಏನಕ್ಕೆ ಆ ಥರ ಸುಮ್ಮನೆ ಇದಕ್ಕೆ ಒಂದು ಮಾತು ಕೇಳೋದು ನನಗೆ ಇಷ್ಟ ಆಗಲ್ಲ ಆ ಥರ ಹಾಗಂತ ಆ ಥರ ಬೇರೆ ಥರ ರೀಲ್ಸ್ ಅಂತ ಅಲ್ಲ ಬಟ್ ಒಂದು ಸ್ವಲ್ಪ ಕಾಮಿಡಿ ವಿಡಿಯೋ ಆ ಥರ ಒಂದು ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಐ ವರ್ಕ್ ಆನ್ ದ್ಯಾಟ್ ಅದು ನಾನು ಯೋಚನೆ ಮಾಡ್ತೀನಿ ಏನು ಮಾಡ್ಬೋದು ಅದಕ್ಕೆ ಅಂತ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಅವರೆಲ್ಲ ಹೇಳ್ತಾ ಇರಬೇಕಾದ್ರೆ ಅದನ್ನು ಓಕೆ ಒಂದು ಚಾನ್ಸ್ ತೊಗೊಳ್ಳೋಣ ಅಂತ ಅದನ್ನು ನೋಡ್ತೀನಿ ಅಂದರೆ ಕಾನ್ಸೆಪ್ಟ್ ವೀಡಿಯೋಸ್ ಮಾತ್ರ ನಾನು ಕಾನ್ಸೆಪ್ಟ್ ರೀಲ್ಸ್ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾ ವೆಯ್ಟ್ ಫಾರ್ ದ್ಯಾಟ್ ಯೋಚನೆ ಮಾಡ್ತಾಯಿದ್ದೀನಿ ಇನ್ನೂ ನೋಡೋಣ ಅದು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಗೊತ್ತಿಲ್ಲ ಬಿಕಾಸ್ ನನ್ನ ಸ್ಕೆಡ್ಯೂಲ್ ನಿಮ್ಗೆ ಗೊತ್ತು ಫುಲ್ ಜಾಮ್ ಇದೆ ಫುಲ್ ಟೈಟ್ ಸ್ಕೆಡ್ಯೂಲ್ ಇವಾಗ ಸೊ ಹಾಗಾಗಿ ಹುಡುಗರಲ್ಲೇ ಇದ್ದಾರೆ ಬರ್ತಾರೆ ಏನೋ ತರಲೆ ಮಾಡ್ತಾಯಿದ್ದಾರೆ ಈಗ ಏನು ಗೊತ್ತಾ ಕೆಳಗಡೆ ಲೆಟರ್ ಹಾಕ್ತಾ ಇದ್ದಾರೆ ಡೋರ್ ಕೆಳಗಡೆ ಜಾಗ ಇರುತ್ತಲ್ಲ ಅಲ್ಲಿ ಲೆಟರ್ ಹಾಕ್ತಾ ಇರೋದು ಬರ್ಬಿಟ್ಟು ಪೇಜಲ್ಲಿ ಯಾರದು ಲೆಟರ್ ಹಾಕ್ತಾ ಇರೋದು ಏನು ಲವ್ ಲೆಟರ್ ಅದು ನೋಡಿ ಎಷ್ಟು ಕ್ಯೂಟ್ ಮೂಮೆಂಟ್ಸ್ ನಮ್ಮ ಮನೆಯಲ್ಲ ಈ ಥರ ಎಲ್ಲ ಆಗುತ್ತೆ ಆ್ಯಕ್ಚುಲಿ ನಾನು ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಯೂಟ್ಯೂಬು ಎಷ್ಟೊಂದು ಕಂಟೆಂಟ್ ಸಿಕ್ತಿತ್ತು ಗೈಸ್ ಇವಾಗೆಲ್ಲ ಒಂದು ಸ್ವಲ್ಪ ನಮ್ಮ ಲೈಫ್ನಲ್ಲಿ ನಾವು ಬ್ಯುಸಿ ಆಗಿಬಿಟ್ಟಿದ್ದೀವಿ ಮತ್ತೆ ಗೈಸ್ ಇವಾಗ ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಆಮ್ ನಾಟ್ ಇನ್ ದಟ್ ಏನು ಹೇಳ್ತಾರೆ ಹೈಪರ್ ಆ್ಯಕ್ಟಿವ್ ಇಲ್ಲ ಇವಾಗ ಒಂದು ಸ್ವಲ್ಪ ನನಗೆ ಆ್ಯಂಗರ್ ಇಶ್ಯೂಸ್ ಆಗ್ತಾಯಿದೆ ಇಲ್ಲಿದೆ ನನಗೆ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಎಲ್ಲ ಮಾಡಿ ವೀಡಿಯೋಸ್ ಎಡಿಟ್ ಮಾಡಬೇಕು ಇನ್ನೂ ಇರಿಟೇಟ್ ಆಗೋಗ್ಬಿಡುತ್ತೆ ಆಮೇಲೆ ಅಷ್ಟರಲ್ಲಿ ಸೊ ಹಾಗಾಗಿ ಸಾರಿ ಗೈಸ್ ನಿಮ್ಮ ಮೂಡ್ ಏನಾದರೂ ಚೇಂಜ್ ಮಾಡಿಬಿಟ್ಟಿದ್ರೆ ನಾನು ಸೋ ಸಾರಿ ಪ್ಲೀಸ್ ಫರ್ಗಿವ್ ಮೀ ಅಫ್ಕೋರ್ಸ್ ಗೈಸ್ ಮನೇಲಿ ಹೋಗ್ಬೇಕು ಅನಿಸ್ತಾ ಇದೆ ಶಾಪಿಂಗ್ ಹೋಗ್ಬೇಕು ಅನಿಸ್ತಾ ಇದೆ ಇಲ್ಲಿ ಫ್ರೆಂಡ್ ನೋಡೋಕೆ ಹೋಗ್ಬೇಕು ಅನಿಸ್ತಾ ಇದೆ ಏನೇನೋ ಅನಿಸ್ತಾ ಇದೆ ಬಟ್ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ನಂಗೆ ಹಿಂಸೆ ಆಗ್ತಾ ಇರೋದು ಏನೆಲ್ಲ ಹೋಗ್ಬೇಕು ಅನಿಸ್ತಾ ಇದೆ ಬಟ್ ಟೈಮ್ ಆಗ್ತಾಯಿಲ್ಲ ಇಟ್ಸ್ ಓಕೆ ಇವತ್ತು ಫ್ರೈಡೇ ಥರ ಅನಿಸ್ತಾ ಇದೆ ಬೋರಿಂಗ್ ಗೈಸ್ ಬೋರ್ ಆಗ್ತಾಯಿದೆ ಎಲ್ರಿಗೂ ಇದೇ ಥರ ಇರುತ್ತೆ ಅನಿಸುತ್ತೆ ಯಾರು ಕಾರ್ಪೊರೇಟ್ ಲೈಫ್ ಯಾರು ಲೀಡ್ ಮಾಡ್ತಿರ್ತಾರ ಅಫ್ಕೋರ್ಸ್ ಆ ಥರ ಇರುತ್ತೆ ಡಿಸ್ಟರ್ಬ್ ಮಾಡ್ತಾರೆ ಹುಡುಗರು ಇವಾಗ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾನು ಓಕೆ ಗೈಸ್ ಇಲ್ಲ ಈ ಥರ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ನಾನು ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಾ ಇದ್ದಾರೆ ಅವರಿಗೂ ಥ್ಯಾಂಕ್ ಯು ಯೂಟ್ಯೂಬ್ನಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಓಕೆನಾ ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಕೈ ತುಂಬ ನಿದ್ದೆ ಮಾಡಿ ಗೈಸ್ ಓಕೆ ನಾಳೆ ಸಿಗ್ತೀನಿ ಯಾ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಬೈ ಗೈಸ್ ಸ್ಟೇ ವಿತ್ ಮೀ ಗೈಸ್ 1 ಸೆಕೆಂಡ್ ಅದು ಚಿಟ್ಟು ಹಾಕ್ತಾ ಇದ್ದಲ್ವ ಡೋರ್ ಕೆಳಗಡೆ ಅದೇನು ಅಂತ ಹೇಳ್ತೀನಿ ಫಸ್ಟ್ ಇದನ್ನು ಹಾಕಿದ್ದಾರೆ ಆಯಿತಾ ಅಕ್ಕ ಸ್ಮಾಲ್ ಚೀಟಿ ಓಪನ್ ಮಾಡಿ ಅಂತೆ ಆಮೇಲೆ ಇದನ್ನು ಹಾಕಿದ್ದಾರೆ ದಿಸ್ ಇಸ್ ಸೆಕೆಂಡ್ ಒನ್ ಇದರಲ್ಲಿ ಏನಿದೆ ಗೊತ್ತಾ ಅಕ್ಕ ಡೋರ್ ಓಪನ್ ಮಾಡಿ ಪ್ಲೀಸ್ ವಿ ಕ್ಯಾನ್ ಜಾಯಿನ್ ಅಕ್ಕ ಡೋರ್ ಓಪನ್ ಮಾಡಿ ಪ್ಲೀಸ್ ವಿ ಕ್ಯಾನ್ ಜಾಯಿನ್ ಅವ್ರನ್ನೂ ಕರೆಯೋಣ ಏನು ಹೇಳ್ತಾರೆ ನೋಡೋಣ ಓಕೆ ಇರಿ ಗೈಸ್ ಕರ್ಕೊಂಡ್ಬರ್ತೀನಿ ಗೈಸ್ ಡೋರ್ ಕೆಳಗಡೆ ಇವರೇ ಚಿಟ್ಟು ಹಾಕಿದ್ದಿತ್ತು
ಪ್ಲೀಸ್ ಓಪನ್ ದ ಡೋರ್ ಅಂತ ಹೇಳಿ ಇವಾಗ ಹಾಯ್ ಫಸ್ಟ್ ಹಾಯ್ ಮಾಡಿ ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಫಸ್ಟ್ ಅವರಿಗೆ. ನಾನು ಆವಾಗ ಕೂತಿದ್ದಾರೆ ಗೈಸ್, ಏನು ಮಾತಾಡಿಲ್ಲ. ಮೈಕ್ ಎತ್ಕೊಳ್ಳ, ಇನ್ನೊಂದು ಸಾಕಿದೆ ಇದೆ ಮೈಕ್ ಸಾಕನ್ಸುತ್ತೆ. ಏನು ಮಾಡಿದ್ರು ಇವತ್ತು ಬೆಳಗ್ಗೆಯಿಂದ? ಸ್ಕೂಲ್ ಇಲ್ಲ, ಹಾಲಿಡೇಸ್. ಬೆಳಗ್ಗೆ ಸೈಟ್ ಹತ್ರ ಹೋದ್ವಾ, ಸೈಟ್ ಹತ್ರ ಹೋಗಿ ಸೈಟಿಂದ ಬಂದಾದ್ಮೇಲೆ ಅದು ಇದು ಮಾಡಿದ್ವಲ್ಲ, ಅದೆಲ್ಲ ಅದೆಲ್ಲ ಕಿತ್ಕೊಂಡ್ಬಂದ್ರಿ ಅದೆಲ್ಲ ಕೇಳ್ತಾರೆ ಆ ಥರ ಬಗ್ಗೆ ಭಯ ಅಂಕಲೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಬಟ್ ಚೆನ್ನಾಗಿದೆ ಅದು ಫ್ಲವರ್. ನಾವು ಗಿಡ ಹಾಕೊಬೇಕು ಆ ಥರ ಗೈಸ್, ಹಾಕ್ಕೊಳ್ಳೋಣ, ಚೆನ್ನಾಗಿ ಬರ್ತದೆ. ನಮ್ಮ ಆಫೀಸ್ ಹತ್ರ ಒಂದಿದೆ ಸೇಮ್ ಅದೇ ಥರ ಪಿಂಕ್ ವಿತ್ ವೈಟ್. ನೀವು ನೋಡಿದ್ದೆ ನನ್ನ ವ್ಲಾಗಲ್ಲಿ ಹಾಕಿರ್ತೀನಿ ನಾನು. ಪಿಂಕ್ ವಿತ್ ವೈಟ್ ನಮ್ಮ ಬ್ಯಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ಗೈಸ್ ಆಪೋಸಿಟ್ ಬಿಲ್ಡಿಂಗಲ್ಲಿದೆ. ಸಕ್ಕತ್ತಾಗಿದೆ ಅದು, ಸಕ್ಕತ್ತಾಗಿದೆ. ಅದು ಹಾಕ್ಕೊಳ್ಳೋಣ. ಏನು ಆಟ ಆಡಿದ್ರಿ ಇವತ್ತು? ಶಟಲ್ ಕಾಕ್ ಆಡಿದ್ರಾ? ನಾಳೆ ಏನಾದರೂ ಪ್ಲಾನ್ ಮಾಡಿ, ನಾಳೆ ಒಂದು ಗೇಮ್ ಆಡೋಣ. ಓಕೆ, ಬಂದ ತಕ್ಷಣ ಅದು ವ್ಲಾಗ್ ಮಾಡ್ಕೊಳ್ಳೋಣ. ಏನು ಗೆದ್ದವರಿಗೆ ಏನಾದರೂ ಗಿಫ್ಟ್ ಕೊಡಿಸ್ತೀನಿ. ಓಕೆ, ಗೆದ್ದವರಿಗೆ ಡ್ರೆಸ್ ಬೇಡವಾ? ಗಿಫ್ಟ್. ಓಕೆ, ಗಿಫ್ಟ್ ಏನಾದರೂ ಗಿಫ್ಟ್ ಆಯಿತಾ? ಏನೇನಾದರೂ ಪ್ಲಾನ್ ಮಾಡಿ ಗೇಮ್ಸ್. ಇವಾಗ ಎಂಡ್ ಮಾಡೋಣ ವ್ಲಾಗ್. ಇವಾಗ ಏನೋ ಹೇಳೋದಿದ್ಯಾ? ಲಕ್ಕಿಯಲ್ಲಿ ಲಕ್ಕಿ ಬಂದರೆ ಮಾತಾಡಲ್ಲ, ಅವನು ಸುಮ್ಮನೆ ಕೂತಿರ್ತಾನೆ ಅಷ್ಟೇ ವ್ಲಾಗಲ್ಲಿ ಅಲ್ವಾ? ಏನೆಲ್ಲ ಬಿಸಿಲಲ್ಲ ಆಟ ಆಡ್ತಾ ಇದ್ದೀರಾ? ಏನೆಲ್ಲ ಹಿಂಗೆ ಕಾಣಿಸ್ತಾ ಇದ್ದೀರಾ? ಸಣ್ಣಗೆ ಕಲರೆಲ್ಲ ಡಿಮ್ಮು ಹೊಡಿತಾ ಇದ್ದಾರೆ ಎಲ್ಲ. ಎಸ್, ನಿಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಯಾರಿದ್ದೀರ ಹುಡುಗರು ಯಾರು ನೋಡ್ತಾ ಇದ್ದಾರೆ? ಎಲ್ರಿಗೂ ಸಮ್ಮರ್ ಹಾಲಿಡೇಸ್ ಇರುತ್ತೆ. ನಿಮಗೆಲ್ಲ ಎಷ್ಟು ರಜೆ ಇನ್ನು? ಮೇ 28 ಗೈಸ್. ಇವಳ್ದು ಬರ್ತಡೇ ಪ್ರತಿದು ಸ್ಯಾಟರ್ಡೇ ಸಂಡೇ. ನಾವು ಆ್ಯಕ್ಚುಲಿ ಸ್ಯಾಟರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಇದೆ ಪ್ಲ್ಯಾನು. ಬಿಕಾಸ್ ಅವ್ರ ಅಮ್ಮಂಗೆ ರೂಪಕ್ಕಂಗೆ ಸಂಡೇ ಮೇಕಪ್ ಇದೆ. ಸೊ ಹಾಗಾಗಿ ಪ್ಲಾನಿಂಗ್ ಒಂದು ಸ್ಯಾಟರ್ಡೇ ಈವ್ನಿಂಗ್. ಡ್ರೆಸ್ ಇಷ್ಟ ಆಯ್ತಾ? ಇಷ್ಟು ಡ್ರೆಸ್ ನೋಡ್ತಿದ್ದಲ್ವ ಅದೇ ತೊಗೊಂಡಿರೋದು. ಇವಳಿಗೆ ತೊಗೊಂಡಿರೋದು. ಮತ್ತೆ ಇನ್ನೇನು ಸಮಾಚಾರ? ಡ್ರೆಸ್ ಆಗಲಿ ತೋರಿಸಿದ್ರ? ಅಲ್ಲ, ಅಂಗಡಿಲಿ ಹೋಗಿದ್ವಲ್ಲ, ಅವ್ರು ನೋಡ್ಸ್ದೆ ಗೈಸ್. ಇದು ಇವ್ರು ಬಿಟ್ಟು ಇವ್ರು ಯಾರು ಅಂತ ಯಾವ್ದು ಚೆನ್ನಾಗಿತ್ತು ಅದು ನೋಡ್ಬಿಟ್ಟು ಅವ್ರಿಗೆ ಅದೇ ಇಷ್ಟ ಆಗಿರ್ತದೆ, ತೊಗೊಂಬಂದಿತ್ತು. ನಿಮಗೂ ಅದೇ ಇಷ್ಟ ಆಯ್ತಾ? ಇನ್ನೊಂದು ಬ್ಲ್ಯಾಕ್ ಇತ್ತು, ಬಟ್ ಅದು ಬರ್ತ್ಡೇ ದಿನ ಬ್ಲ್ಯಾಕ್ ಬೇಡ ಅಂತ ಗೋಲ್ಡ್ ತೊಗೊಂಬಂದಿದ್ದು. ಚೆನ್ನಾಗಿದೆ ಅದು. ಅದು ಏನು ಹೇಳ್ತಾರೆ, ಇಂಡೋ ವೆಸ್ಟ್ ಅದೇನೋ ಹೇಳಿದ್ರು ಗೈಸ್ ಅವರು. ಇಂಡೋ ವೆಸ್ಟ್ ಸಮಥಿಂಗ್ ಏನೋ ಹೇಳಿದ್ರು. ಆ ಪ್ಯಾಟ್ರನ್ ಬರುತ್ತೆ ಅಂತ. ಇವತ್ತು ಎನರ್ಜಿ ಫುಲ್ ಕಡಿಮೆ ಹೋಗಿದೆ. ಏನು ಮಾಡಿದ್ದು ಮಮ್ಮಿ ಅಡುಗೆ? ಕಾಯಿ ಬಜ್ಜಿ ಸಾರು. ಕಾಯಿ ಬಜ್ಜಿ ಮೈ ಫೇವ್ರೇಟ್. ಕಾಯಿ ಬಜ್ಜಿ ಸಾಂಬಾರು ಸಕ್ಕತ್ತಾಗಿರುತ್ತೆ. ಬಿಸಿ ರೈಸ್ ಹಾಕೊಂಡು ತಿನ್ಕೊಂಡು ಸೈಡಲ್ಲಿ ಏನಾದರೂ ನೆಂಚ್ಕೊಂಡು ತಿಂದರೆ ಮಸ್ತು. ನನ್ನ ಫೇವ್ರೇಟ್ ಅದು ಸಾಂಬಾರು. ಹಾಗೆ ಸಕ್ಕತ್ತಾಗಿರುತ್ತೆ. ನಮ್ಮ ಈ ಕಡೆ ಮೈಸೂರು ಸೈಡ್ ಮಾಡ್ತಾರೆ, ಬ್ಯಾಂಗ್ಳೂರು ಸೈಡ್ ಯಾರೂ ಅದು ಮಾಡಲ್ಲ. ನಮ್ಮ ಮನೆಗೆ ಬಂದಾಗ ಬನ್ನಿ ಮಾಡಿಸ್ಕೊಡ್ತೀನಿ. ಬ್ಯಾಂಗ್ಳೂರ್ ಸೈಡ್ ಏನು ಗೊತ್ತಾ? ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈಸ್. ಜಂಕ್, ನೋ ಜಂಕ್. ಯಾರಿಗೂ ರೆಕಮೆಂಡ್ ಮಾಡಲ್ಲ, ಅದು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಯಾರೂ ತಿನ್ನಬೇಡಿ. ಇವ್ರು ಯಾವಾಗಾದರೂ ರೇರು ಪಿಜ್ಜಾ ಆರ್ಡರ್ ಮಾಡಿಕೊಡ್ತೀನಿ ಅಷ್ಟೇ. ತಿನ್ಬಿಟ್ಟು ಹೊಟ್ಟೆನೋ ಅಂತಾರೆ. ಅದಕ್ಕೆ ನಾನು ಮೇದ ಇರುತ್ತಲ್ಲ ಅದು ಆರ್ಡರ್ ಮಾಡಲ್ಲ ನಾನು. ಬ್ರೆಡ್ಡಲ್ಲಿ ಮಾಡ್ತಾರೆ ಪಿಜ್ಜಾ, ಅದನ್ನು ಆರ್ಡರ್ ಮಾಡ್ತೀನಿ. ಆಫೀಸಲ್ಲಿ ಇರ್ತೀನಿ ಗೈಸ್ ನಾನು. ಅವಾಗ ಪನ್ನೀರ್ ಪಿಜ್ಜಾ ಆಫೀಸಲ್ಲಿ ಇರ್ತೀನಿ. ಅವಾಗ ಕಾಲ್ ಮಾಡೋದು, ಅಕ್ಕ ಪಿಜ್ಜಾ ತಿನ್ಬೇಕು ಅನಿಸ್ತಾ ಇದೆ, ಆರ್ಡರ್ ಮಾಡಿ ಆರ್ಡರ್ ಹಾಕಿ ಅಂತ. ಆಮೇಲೆ ಅಲ್ಲಿಂದ ನೀವು ಹೇಳ್ತೀರಾ ಇದು ಕೆಲಸ ಮಾಡಿದ್ರೆ ಪಿಜ್ಜಾ ಕೊಡ್ತೀನಿ ಅಂತ, ಅವಾಗ ಕೆಲಸ ಮಾಡೋದು ಪಿಜ್ಜಾ ಕೊಡ್ತೀನಿ ಹೇಳಿ ಹೋಗಿರ್ತೀನಿ. ಏನಾದ್ರು ವರ್ಕ್ ಕೊಟ್ಟು ಹೋಗಿರ್ತೀನಿ ಅವ್ರಿಗೆ, ಇದು ಓದ್ಕೊಳ್ಳಿ, ಇದು ಮಾಡಿ ಅದು ಮಾಡಿ ಅಂತ. ಅದೆಲ್ಲ ಅವ್ರು ಫಿನಿಶ್ ಮಾಡಾದ್ಮೇಲೆ ಕಾಲ್ ಮಾಡ್ತಾರೆ, ಅಕ್ಕ ಪಿಜ್ಜಾ ಆರ್ಡರ್ ಹಾಕಿ ಎಲ್ಲ ಕಂಪ್ಲೀಟ್ ಆಗಿದೆ ಟಾಸ್ಕ್ ಅಂತ. ಆಮೇಲೆ ಇಲ್ಲೇ ಆರ್ಡರ್ ಮಾಡೋದು. ಅಲ್ಲಿ ಕುತ್ಕೊಂಡು ಇಲ್ಲಿಂದ ಆರ್ಡರ್ ಮಾಡ್ತೀನಿ ನಾನು. ಅದು ಚೆನ್ನಾಗಿರುತ್ತೆ. ಬ್ರೆಡ್ದು ಮಾತ್ರ ನಾನು ಕೊಡಿಸೋದು, ಮೇದದೆಲ್ಲ ನಾನು ಕೊಡಿಸಲ್ಲ ಇವರಿಗೆ, ಹೊಟ್ಟೆನ ಒಂಥರ ಅಂತ. ಲಕ್ಕಿ ಒಬ್ಬ ಯಾವಾಗಲೂ ಮಿಸ್ ಆಗ್ತಾನೆ, ಅವನಿಗೆ ಸಿಗಲ್ಲ ಪಿಜ್ಜಾ ಅಲ್ವಾ? ಖುಷಿ. ಸೌತೆಪುರಿ ಮುಂಕೈತೆ ಪುರಿ ಮಾವಿನಕಾಯಿ. ಮಾವಿನಕಾಯಿ ಸೀಸನ್ ಇವಾಗ. ಮಾವಿನಕಾಯಿ ತಿನ್ಬೇಕು, ಕಾಯಿ ತಿನ್ಬೇಕು, ಚೆನ್ನಾಗಿರುತ್ತೆ. ಹಣ್ಣಲ್ಲಿ ಅದು ನನಗೆ ಇಲ್ಲೆಲ್ಲ ಸಿಕ್ಕಾಕೊಂತಿರುತ್ತಲ್ಲ, ನನಗೆ ಇಷ್ಟ ಆಗಲ್ಲ. ಕಾಯಿ ತಿಂದ್ರಾ? ಉಪ್ಪು ಖಾರ ಹಾಕೊಂಡು ಸಕ್ಕತ್ತಾಗಿರುತ್ತೆ. ತಿಂದ್ರೆ ಅದ್ರಲ್ಲಿ ಚಿತ್ರಾನ್ನ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ. ಫ್ರೆಶ್ ಅಪ್ ಆಗಿ ಊಟ ಮಾಡೋಣ. ಓಕೆ, bye guys, good night, sweet dreams, take care. Bye guys, stay with me. Bye. ನಾಳೆ ಸಿಗ್ತೀನಿ. ನಾಳೆ ನೋಡೋಣ ಇವ್ರೇನು ಪ್ಲಾನ್ ಮಾಡ್ತಾರೆ ಗೇಮ್ಸ್ ಅಂತ, ಅದ್ರ ಮೇಲೆ ವಿಲ್ ಡಿಸೈಡ್. ಓಕೆನಾ? ನಾಳೆ ವ್ಲಾಗ್, ನಿಮ್ಮದೇ ವ್ಲಾಗ್ ನಾಳೆ. ಓಕೆ.
ಬಾಯ್ ಲಕ್ಕಿ ಬಾಯ್ ಬಾಯ್ ಗೈಸ್ ಬಾಯ್ ಮಾಡಿ ಅಲ್ಲಿ ಬಾಯ್